ಬಾವ ಅಂತ ಕರೀರಿ. ಲೇ ಅವಳಂಗೆಲ್ಲ ಕರೆಯಲ್ಲ ಬಿಡ್ಲ. ಬಾವಾ ಬಾವಾ ಊಟ ಮಾಡಿ. ದಿಟ್ವಾಗ್ಲೂ ಬಾವ ಅಂದ ಕೊಕ್ಕೋ. ತೆಪ್ಪಾಯ್ತು ಕೊಕ್ಕೋ ಅಂತ ಕರಿಬಾರ್ದಲ್ವೇ? ಖುಷಿ ಆಯ್ತು ನೀನು ನನ್ನ ಬಾವ ಅಂತ ಕರೆದಿತ್ತು. ಸರಿ ಊಟ ಮಾಡಿ. ತವ ನಾನು ಒಳಗೆ ಬರಾಕಿಲ್ಲ. ಆಯಿಸಿದಾಗೆ ನಂಗೆ ಬಲ್ವಂತ ಮಾಡಬೇಡ. ಸರಿ ಆಗ್ಲಿ. ಅಜಯ್ ಅತ್ತೆ ಹೇಳಿದ್ಲು ಅಂತ ನೀ ಮನೆಗೆ ಬರಾಕಿಲ್ವಾ? ಅಜ್ಜಿ ನಾನು ಖಂಡಿತವಾಗ್ಲೂ ಆ ಮನೆಗೆ ಬರ್ತೀರಿ. ಆದ್ರೆ ಆ ಮನೆಗೆ ಬರಬೇಡ ಅಂತ ಹೇಳಿದ್ ನಿಮ್ಮ ಮಗಳೇ ಬಂದು ಆ ಮನೆಗೆ ಬಾ ಅಂತ ಕರೆದ್ರೆ ಮಾತ್ರ. ಸ್ನೇಹ ಯೋನವೇ ಪುಟ್ಟಕ್ಕ ನೀ ಸುಮ್ಕಿರು. ನನ್ನ ಮೊಮ್ಮಗಳು ಸರಿಯಾಗೇ ಹೇಳ್ತಾವಳೆ. ಲೆಕ್ಕಂಟಿ ಬಂಗಾರು ಆಚೆ ಅವಳೆ, ಕರ್ಕಂಬ. ಬಂಗಾರಮ್ಮನವರು ಆಚೆ ಅವರ, ನಾನು ಕರ್ಕೊಬತ್ತೀನಿ. ಬೇಡ ಬೇಡ, ಕಂಟಿ ಹೋಯ್ತಾನೆ, ಹೋಗ್ಲಾ? ಅಜಯ್ ಅದು ಅವ್ವ ಮಗನ್ ಮಧ್ಯೆ ಇದೆಲ್ಲ ಯಾವ್ದ್ಲಾ ಕೂಸೆ? ಹೋಗ್ ಕರ್ಕಂಬ. ಮಗ ಕರೆದ್ರೆ ಬದ್ರೆ ಇತ್ತಾಳ? ಹೋಗು ಕರ್ಕಂಬ. ಬನ್ನಿ ಅಮ್ಮರೇ, ಕೂತ್ಕೊಳ್ಳಿ. ಪುಟ್ಟಕ್ಕ ಹೇಳವ. ಬಂಗಾರು, ನೀನು ಜೊತೆಗಿದ್ರೆ ಸರಿ ಅನ್ನಿಸ್ತು. ನೀನೇ ಒಂದ್ ಮಾತ್ ಕರಿ. ನಾನ್ ಕರೆಯೋದು ದೊಡ್ಡ ವಿಷಯ ಏನಲ್ಲವ. ಆದ್ರೆ ಈ ಮನೆಯಾಗೆ ನನ್ ಮ್ಯಾಕೆ ಕ್ವಾಪ ಮಾಡ್ಕೊಳಕ್ಕೆ ಅವ್ರವ್ರದೇ ಆದ ಕಾರಣಗಳಿವೆ. ನಾನ್ ಕರೆದ್ರು ಅವ್ರ ಬ್ಯಾಸ ಜಾಸ್ತಿ ಆಯ್ತದೆ ಹೊರ್ತು ಸಮಾಧಾನ ಅಂತೂ ಆಗಾಕಿಲ್ಲ. ನೀವೇನೆಲ್ಲ ಮಾಡಿದೀರಾ ಅಂತ ಗೊತ್ತಿದ್ರು ನಮ್ಮ ಅವ್ವ ನಿಮ್ನ ಮನೆ ಒಳಗ್ ಬನ್ನಿ ಅಂತ ಕರ್ತಿದ್ದಾರೆ. ನಿಮ್ಗೆ ಅದ್ರಲ್ಲೇ ಅರ್ಥ ಆಗ್ಬೇಕಲ್ವಾ? ಎಷ್ಟೇ ಕೋಪ ಇದ್ರು, ಶತ್ರುನೇ ಆದ್ರೂ ನಮ್ಮ ಮನೆಗ್ ಬಂದವ್ರನ್ನ ನಾವು ನೋಯಿಸೋ ಕೆಲಸ ಮಾಡಲ್ಲ. ಪುಟ್ಟಕ್ಕ, ಈಗಾಗ್ಲೇ ಅವ್ವ ಎಲ್ಲ ಹೇಳಿರ್ತಾಳೆ, ನಮ್ಮ ಮನೆಯಾಗೆ ಗೌರಿ ಹಬ್ಬ ಮಾಡ್ಬೇಕು ಅನ್ನೋದು ಅವಳ ಆಸೆ. ಅದಕ್ಕೆ ನೀವೆಲ್ರು ನಮ್ಮ ಮನೆಗೆ ಬರ್ಬೇಕು. ಇನ್ನೇನವ್ವ, ನನ್ ಮಗಳು ಕರ್ದಾಯ್ತಲ್ಲ. ಅಲ್ರವ, ಮನೆಯನ್ನ ಸೂತ್ಕ ತುಂಬ್ಕೊಂಡಿದ್ದಂಗೆ ಐತೆ. ಇದ್ರಾಗೆ ಹಬ್ಬ ಮಾಡೋ ಮನಸ್ಥಿತಿ ಯಾರಿಗೂ ಇಲ್ಲ. ಅರ್ಥ ಆಗ್ತದೆ. ಒಂದಂತೂ ಹೇಳ್ತೀವಿ, ಆ ದ್ಯಾವ್ರು ಕಾಲನೂ ಬದಲಾಯಿಸ್ತಾನೆ, ಮನ್ಸು ಬದಲಾಯಿಸ್ತಾನೆ. ಎಲ್ಲ ಬದಲಾಗ್ತಿದ್ದ ಹಾಗೆ ನಮ್ ಮನ್ಸು ಹಂಗೆ ಇರಕ್ ಆಯ್ತದ? ಅದು ಬದಲಾಗ್ತದೆ. ಈಗೇನು ನಿಮ್ ಪ್ರಕಾರ ಇಟ್ಟಕ್ಕೆಲ್ಲ ಕಾರಣ ನನ್ನ ಮಗಳು ಅಲ್ವೇ? ನಾನು 100 ಹುಣ್ಣಿಮೆ 100 ಅಮಾವಾಸ್ಯೆ ಕಂಡವಳು. ಆ ದ್ಯಾವ್ರು ನಾಲ್ಗೆ ಮ್ಯಾಕೆ ಅವನೇ ಅಂತ ಬದುಕೋಳು. ನಾನು ಹೇಳ್ತೀವ್ನಿ, ಇದನ್ನ ನನ್ನ ಮಗಳು ಮಾಡಿಲ್ಲ. ಅದಕ್ಕೆ ಅಂತ ಈಗ ಇದನ್ನ ನಿಮ್ ತಾವ ವಾದ ಮಾಡಕ್ಕೂ ಬಂದಿಲ್ಲ. ಆದಷ್ಟು ಬೇಗನೆ ಸತ್ಯ ಯೋನು ಅಂತ ಗೊತ್ತಾಯ್ತದೆ. ಒಳಗೆ ಬರ್ಬೋದಾ?
ನಾ ಬರ್ತೇನೆ. ಹೌದಪ್ಪ, ಹೌದು. ನಾವಿಲ್ಲಿಗೆ ಬಂದಿದ್ ತಪ್ಪೆಯ. ಆದ್ರೆ ನೀನ್ ನೀಟ್ ಓದ್ಕೊಂಡು ಅಪರಾಧಿಗೂ ಆರೋಪಿಗೂ ವ್ಯತ್ಯಾಸ ಗೊತ್ತಿಲ್ವಾ? ನೀನ್ ಯಾವ ಕಾಲೇಜಾಗ ಓದಿದ್ಯಾ ಪೊಲೀಸಪ್ಪ? ಏನೋ ನಿನ್ ಬಾಳು, ಹೆಂಡತಿ ಜೊತೆನೂ ಬಂದು ಕಂಪ್ಲೇಂಟ್ ಕೊಡ್ತೀಯ, ಅಜ್ಜಿ ಅವ್ವ ಅಂತ ಇವರಿಂದನೂ ಓಡಾಡ್ತೀಯ. ಹೊರಗೆ ಕರ್ಕೊಂಡೋಗೋರ್ನ ವಿಚಾರಣೆ ಮಾಡಿ ಕಳಿಸ್ತೀನಿ ನಿಮ್ಮ ಅವ್ವನ್ನ. ರೀ ಜಗಣಿ, ಹೊರಗೆ ಕಳಿಸ್ರಿ ಅವ್ರನ್ನ. ಇಲ್ಲಿ ಯಾರೂ ಆಚೆ ಹೋಗೋ ಅವಶ್ಯಕತೆ ಇಲ್ಲ. ಸಖತ್ ಫಾಸ್ಟ್ ಇದ್ದೀರಿ ನೀವು. ಆದ್ರೆ ನಾವು ಇವ್ರನ್ನ ಅರೆಸ್ಟ್ ಮಾಡಲೇ ಇಲ್ವಲ್ಲ, ವಿಚಾರಣೆಗೆ ಅಂತ ಕರ್ಕೊಂಡ್ ಬಂದಿದ್ದೀವಿ ಅಷ್ಟೇ. ಹಾಗಾದ್ರೆ ನೀವು ವಿಚಾರಣೆ ಶುರು ಮಾಡಿ. ನೀವು ಆಚೆ ಹೋದ್ರೆ ಅದರ ಅವಶ್ಯಕತೆ ಇಲ್ಲ ಇನ್ಸ್ಪೆಕ್ಟರ್. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಗೆ ನಾವು ಸಾಕ್ಷಿಯಾಗಿರಬಹುದು. ಅತಿಯಾದ ದುಃಖ ಸಂತೋಷ ಆದಾಗ ಸ್ಟ್ರೆಸ್ ತಡೆಯಕ್ಕಾಗದೆ ಮೂರ್ಛೆ ಬಿದ್ದು ಹೋಗ್ತಾರೆ. ಅದು ಹೃದಯದ ಮೇಲೆ ಪ್ರಭಾವ ಬೀರುತ್ತೆ. ಇಂಥ ಪೇಷಂಟ್ಸ್ಗೆ ಶಾಕಿಂಗ್ ವಿಚಾರನ ನೀವು ಇಮಿಡಿಯೇಟ್ ಆಗಿ ಹೇಳಿದ್ರೆ ಪ್ರಾಣ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಅವ ಆನವ ಅಕ್ಕ ನಿಧಾನವ. ಒಳ್ಳೆ ಹೊತ್ನಾಗೆ ಬಂದಿವ್ನಿ. ಲೇ ನನ್ ಸೌತಿ, ಹಿಂಗೆ ಅರ್ಚ್ಕೊಂಡು ಒಂದಿನ ಎದೆ ಹಿಡ್ಕೊಂಡು ಮ್ಯಾಕೆ ಹೋಗ್ಬಿಡ್ತೀವೋ ಏನೋ. ನಾನ್ ಬರೋ ಗಂಟ ಉಸಿರನ್ನ ಭದ್ರವಾಗಿಟ್ಕ. ಬಂಗಾರಮ್ಮನವ್ರೆ, ನೀವು ಪುಟ್ಟಕ್ಕಂಗೆ ಸಾಲ ಕೊಟ್ಟಿದ್ರಿ ಅಲ್ವಾ? ಮೊದಲು ಬಡ್ಡಿ ಬೇಡ ಅಂತ ಹೇಳಿ ಆಮೇಲೆ ಮತ್ತೆ ವಸೂಲ್ ಮಾಡಿದ್ರಂತೆ. ನಿಮ್ಮ ಮಗ ನಿಮ್ಗಿಷ್ಟ ಇಲ್ದೇನೆ ಪುಟ್ಟಕ್ಕನ ಮಗಳನ್ನ ಮದುವೆ ಆದ. ನಿಮ್ಮ ಸೊಸೆ ನೀವು ತಗೋತಾ ಇರೋ ಬಡ್ಡಿ ದುಡ್ಡಿಗೆ ಅಡ್ಡಿ ಹಾಕಿದ್ರಂತೆ, ಹೌದಾ? ನಿಮ್ಮ ಮಗಂಗೆ ಓದಕ್ ಬರಲ್ಲ ಅಂತ ಹೇಳಿ ನಿಮ್ಮ ಸೊಸೆ ಬ್ಯಾಂಕಲ್ಲಿ ಅವನಿಗೆ ಹೊಡೆದು ಅವಮಾನ ಮಾಡಿದ ಸುದ್ದಿ ಎಲ್ಲ ಕಡೆ ಹರಡಿತ್ತು. ಆ ವಿಷಯವಾಗಿ ನಿಮಗೆ ಪಂಚಾಯತ್ ಎಲೆಕ್ಷನ್ನಲ್ಲಿ ಟಿಕೆಟು ಕೊಡಲಿಲ್ಲ ಅಂತ ಸುದ್ದಿ ಇದೆ. ಇನ್ಸ್ಪೆಕ್ಟರ್, ನೀವು ಇನ್ವೆಸ್ಟಿಗೇಷನ್ ಮಾಡ್ತಿದ್ರೋ ಅಥವಾ ನಡೆದಿದ್ದನ್ನ ವಿವರಣೆ ಮಾಡ್ತಿದ್ದೀರೋ? ಲಾಯರ್ ಸಾಹೇಬ್ರೆ, ನಮ್ಮ ಕೆಲಸ ನಮಗೆ ಗೊತ್ತಿದೆ, ಮಾಡಕ್ ಬಿಡಿ. ದೇವಿಪುರ ಮಾದಾಪುರದಲ್ಲಿ ಪುಟ್ಟಕ್ಕಂಗೆ ಅಂತ ವೈರಿಗಳೇನು ಯಾರೂ ಇಲ್ಲ, ನಿಮ್ಮೊಬ್ಬರನ್ನ ಬಿಟ್ರೆ. ನೀವಾಗ ನೀವೇ ನಿಜ ಒಪ್ಕೊಂಡ್ಬಿಟ್ರೆ ಶಿಕ್ಷೆ ಕಮ್ಮಿ ಆಗುತ್ತೆ. ತೆಪ್ಪು ಮಾಡಿದವ್ರು ಯಾರು ಅಂತ ಕಂಡುಹಿಡಿಯೋದು ಬಿಟ್ಟು ನೀವೇ ತೆಪ್ಪಪ್ಪಳಿ ಅಂತ ಕೇಳ್ತಿದ್ದೀರಲ್ಲ, ಇದನ್ನ ಕೇಳಕ ನಿಮ್ಗೆ ಟೇಷನ್ ಕೊಟ್ಟಿರೋದು. ಬಂಗಾರಮ್ಮನವ್ರೆ, ಬಲೆ ಇದಾನ್ರಿ ನಿಮ್ಮ ಮಗ. ಹೆಂಡತಿ ಮುಂದೆ ಒಂದು ಮಾತು, ಅಮ್ಮನ ಮುಂದೆ ಒಂದು ಮಾತು, ಚೆನ್ನಾಗಿ ಬೆಳೆಸಿದ್ದೀರ ನೋಡಿ. ನಮ್ಗೆ ಇಲ್ಲಿವರೆಗೆ ಸಿಕ್ಕಿರೋ ಸುಳಿವೆಲ್ಲ ನಿಮ್ಮ ಕಡೆನೇ ಕೈ ತೋರಿಸ್ತಾ ಇದೆ. ಬೆಂಕಿ ಬಿದ್ದಿದ್ದ ರಾತ್ರಿ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಿಮ್ಮ ಮಗ ಪುಟ್ಟಕ್ಕನ ಫ್ಯಾಮಿಲಿ ಜೊತೆಗೆ ಇದ್ದ. ಅವ್ವ, ಅಣ್ಣಯ್ಯ ಅವ್ರ ಜೊತೆ ಕುಲದೇವ್ರ ಪೂಜೆಗೆ ಹೋಗಿದ್ದಾನೆ. ಇಂಡೈರೆಕ್ಟ್ ಆಗಿ ನಿಮಗೆ ಹೆಲ್ಪ್ ಮಾಡಿದ್ದಾನೆ ಅಂತ
ಇರವ ಕಂಟಿ ಹಿಂಗ್ ಯಾಕೆ ಮಾಡ್ದ ಅವ್ವ ಮನೆಗೆ ಹೋಗುಮ ಅಂದೆ. ಚಂದ್ರು, ನಾನು ಯಾರು ನನ್ನ ಅಣ್ಣವ್ರು ಅಂತ ನಂಬಿದ್ನೋ ಅವರೇ ನನ್ನ ಪರವಾಗಿ ನಿಲ್ಲಿಲ್ಲ. ನನಗೋಸ್ಕರ ಅಂತ ನೀನು ಬಂದೆ, ಸ್ಯಾನೆ ಉಪಕಾರ ಆಯಿತು. ವಿಶೋ ಮತ್ತೆ ಇದು ನನ್ನ ಕರ್ತವ್ಯ. ಈ ಆರೋಪ ಸುಳ್ಳು ಅಂತ ನಮ್ಮೆಲ್ರಿಗೂ ಗೊತ್ತು. ಇಲ್ಲ ಚಂದ್ರು, ಎಲ್ರಿಗೂ ಗೊತ್ತಿಲ್ಲ. ಯೋಟೋ ಜನ ಇದನ್ನ ನಾನೇ ಮಾಡಿವ್ನಿ ಅಂತ ಅನ್ಕೊಂಡವ್ರೆ. ಅವ ನಾನು ಹೇಳೋದು ಸಿಕ್ಕಿ ಯಾರು ಯೋನು ಮಾತಾಡೋದ್ ಬೇಕಾಗಿಲ್ಲ. ಅವ ನಡಿ ಒಳ್ಡು ಬಾ. ಬಂಗಾರು ಕ್ವಾಪ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಕಣವ. ಹೊಸಿ ಮಗನ್ ಮಾತ್ ಕೇಳು. ನಿನ್ ಮ್ಯಾಕಿನ ಅಪವಾದ ಹೋಗ್ಸಕ್ಕೋಸ್ಕರನೇ ಅವ ಹಿಂಗ್ ಮಾಡಿದ್ದು. ಇಲ್ಲ ಅವ, ನನ್ ಮಗನ್ ಬಾಯಲ್ಲಿ ಬ್ಯಾರೆ ಯಾರೋ ಮಾತಾಡಿಸ್ತವ್ರೆ. ಅವನ್ ಹಿಂಗಂತವ ನಾಟಕ ಆಡ್ತಾನೆ ಅಂತ ಅನ್ಕೊಂಡಿರ್ನಿಲ್ಲ. ಅಲ್ಲ ಕಣವ ಕಂಟಿ. ಅವ್ವ ನಿಂಗ್ ಯೋನು ಗೊತ್ತಿಲ್ಲ ಅವ. ಅವನಿಗ ಮೊದ್ಲಿನಂಗಿಲ್ಲ ಅವ, ಸ್ಯಾನೆ ಬದ್ಲಾಗವನೆ. ಅವನ್ಗೆ ಈಗ ನಾವ್ಯಾರು ಮುಖ್ಯ ಅಲ್ಲ ಅವ. ಆ ಹುಡುಗಿ ಒಬ್ಳೆ ಅವಳೆ. ನನ್ ಮಗನೇ ಹಿಂಗ್ ನನ್ನ ವಿರುದ್ಧ ನಿಂತಿರುವಾಗ ನನ್ ಯಾರ ಮೇಲೆ ಕೋಪ ಮಾಡ್ಕೊಂಡು ಯೋನ್ ಪ್ರಯೋಜನ ಅವ. ಆ ಹುಡುಗಿ ಬಂದ ಮ್ಯಾಕೆ ಅವನ್ಗೆ ಈ ಅವ್ವನ್ ಮ್ಯಾಕೆ ಪ್ರೀತಿ ಕಡಿಮೆ ಆಗುವಾಗೈತೆ. ಇಲ್ಲ ಕಣವ ಕಂಟಿ, ನಿನ್ ಮ್ಯಾಕ್ ಅನುಮಾನ ಪಟ್ಕೊಂಡು ದೂರ್ ಕೊಟ್ಟಿದ್ದಲ್ಲ. ನೀನ್ ಅವನ ವಹಿಸ್ಕೊಂಡ್ ಬರ್ಬೇಡ ಅವ. ಅವನ್ ಯಾಕೆ ದೂರ್ ಕೊಟ್ಟಿದ್ದು ಅಂತ ನನಗ್ ಚಂದಾಗ ಗೊತ್ತೈತೆ. ಹುಡುಗಿನ ಮೆಚ್ಚಕ್ಕೆ ಸರಿ ತಪ್ಪು ಮನ್ಸನ್ಗೆ ಎಲ್ಲ ಸಮಯದಾಗೂ ಮುಖ್ಯ ಆಗಕ್ಕಿಲ್ಲ, ಭಾವನೆಗಳು ಮುಖ್ಯ ಆಯ್ತದೆ. ಒಪ್ತೀನಿ. ಆದ್ರೂ ಅಕ್ಕ, ನಾನೇನಾದ್ರೂ ಬೇಕು ಅಂತ ಹೀಗೆ ಮಾಡಿದ್ನ? ನನ್ನ ಆಸೆ ಕನಸು ಜೀವನನೇ ಹಾಳು ಮಾಡಿ ನಾನು ಈಗಿರೋ ಪರಿಸ್ಥಿತಿ ಕಾರಣ ಆದವ್ರ ವಿರುದ್ಧ ಮಾತಾಡಿದ್ದೆ ತಪ್ಪ? ನಾನು ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಬೇರೆ ಎಲ್ರಿಗೂ ತೊಂದರೆ ಕೊಟ್ಬಿಟ್ಟೆ ಅನ್ಸುತ್ತೆ. ನಾನು ಸ್ವಾರ್ಥಿ ಅಲ್ವಾ? ಇಲ್ಲ ಸ್ನೇಹ, ನಾನು ಹಿಂಗೆ ನಡ್ಕೊಳ್ಳೋದ್ರಿಂದ ಅವಂಗೆ ಇಷ್ಟೊಂದು ತೊಂದರೆ ಆಗತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸ್ನೇಹ, ಸಮಾಧಾನ ಮಾಡ್ಕೊಳ್ಳವಿ. ನಿಂಗೆ ದುಃಖ ಪಡೋವಂಥದ್ದು ಏನೂ ಆಗಿಲ್ಲ, ಎಲ್ಲ ಸರಿ ಹೋಯ್ತದೆ. ಅದು ನೀನು ಹೇಳ್ತಿದ್ಯಾ, ಆದ್ರೆ ಅವ್ವನೇ ಹೇಳಿಲ್ವಾ ನಾನೇ ಸಮಸ್ಯೆನ ದೊಡ್ಡದು ಮಾಡ್ತಿದ್ದೀನಿ ಅಂತ? ಅಲ್ಲ ಅಕ್ಕ, ನೀನೇ ಹೇಳು. ನಮಗೆ ಅನ್ಯಾಯ ಆದಾಗ ನಾವು ಸಹಿಸ್ಕೋಬಾರ್ದು ಅಂತ ಅವ್ವನೇ ತಾನೇ ಹೇಳ್ಕೊಟ್ಟಿದ್ದು. ಸ್ನೇಹ, ಅವನ ಮನ್ಸಿಗ ಸರಿ ಇಲ್ಲ ಕಣವಿ. ಮೆಸ್ ಬಗ್ಗೆ ಸ್ಯಾನ ಮನ್ಸಿಗೆ ಹಚ್ಕೊಂಬಿಟ್ಟವಳೆ. ಅದಕ್ಕೆ ಏನೋ ಒಂದ್ ಎರಡು ಮಾತನ್ನ ಹೆಚ್ಚಿಗೆ ಆಡೋದ್ಲು ಆಟಯ್ಯ. ಇನ್ನಾದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಎಲ್ಲ ಸರಿ ಹೋಯ್ತದೆ. ನನಗೆ ಹಾಗ ಅನಿಸ್ತಿಲ್ಲ ಅಕ್ಕ. ಹೆಣ್ಮಕ್ಳು ತವ್ರ ಮನೇಲಿ ಇರೋವರೆಗೂ ತಂದೆ ತಾಯಿಗೆ ಹೊಣೆ ಆಗೋದ್ರಲ್ಲಿ ಅರ್ಥ ಇದೆ. ಆದ್ರೆ ನಾನು ಮದ್ವೆ ಆದ್ಮೇಲೂ ಅವಾಗ ಹೊರೆ ಆಗ್ಬಿಟ್ಟಿದ್ದೀನಿ. ಇಲ್ಲ, ಇನ್ ಮುಂದೆ ಹೀಗಾಗದೇ ಇರೋ ತರ ನೋಡ್ಕೋತೀನಿ. ಅಕ್ಕ, ನಾನು ಒಳ್ಳೆ ಸೊಸೆಯಾಗಿ ಬಂಗಾರಮ್ಮನ ಮನೆಗೆ ಹೋಗ್ಬೇಕಾ ಅಥವಾ ಶ್ರೀ ಅವ್ರಿಗೆ ಒಳ್ಳೆ ಹೆಂಡತಿ ಆಗಿರ್ಬೇಕಾ? ನಾನು ಅವ್ರಿಬ್ರ ಹತ್ರ ಚೆನ್ನಾಗಿದ್ರೆ ಅವ್ವನ ಆರೋಗ್ಯ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಅದಕ್ಕೂ ತಯಾರಾಗಿದ್ದೀನಿ. ಆದ್ರೆ ಶ್ರೀ ಅವ್ರು ನನ್ಗೆ ಮಾಡಿದ ಮೋಸನ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ. ಆ ಬಂಗಾರಮ್ಮ ನಿನ್ನ ಸೊಸೆ ಅಂತಾನು ಒಪ್ಕೊಳ್ಳಲ್ಲ. ಸುಮ್ನಿರು ಅಂತ ಮಾತ್ರ ಹೇಳ್ಬೇಡ ಅಕ್ಕ. ಅಲ್ಲ ಸ್ನೇಹಕ್ಕ, ನೀನ್ ಯಾವಾಗ್ಲೂ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ ಅಂತ ಅನ್ಸಲ್ವಾ? ನೀನ್ ಬಂಗಾರಮ್ಮನ ಮೇಲೆ ಕಂಪ್ಲೇಂಟ್ ಕೊಡೋದೇ ಬೇರೆ, ಆದ್ರೆ ಮಗ ಅವ್ವನ್ ಮೇಲೆ ಕಂಪ್ಲೇಂಟ್ ಕೊಡೋದಂದ್ರೆ ಏನ್ ಅರ್ಥ? ಶ್ರೀ ನಿನ್ ನಂಬಿಕೆ ಉಳಿಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಅಲ್ವಾ ಅರ್ಥ? ಇಷ್ಟು ದಿವಸ ಅವ್ರು ಇದೆಲ್ಲ ಮಾಡಿದ್ದು ನೀನ್ ಪ್ರೀತಿ ಪಡ್ಕೋಬೇಕು ಅಂತಾನೆ. ಪ್ರೀತಿನ ಸತ್ಯದ ದಾರಿಲೂ ಪಡ್ಕೋಬಹುದು, ಹೌದಾ? ಶ್ರೀ ಅವ್ರು ನಿನ್ನ ಹತ್ರ ನೇರವಾಗಿ ಬಂದು ನನ್ ಬಡ್ಡಿ ಬಂಗಾರಮ್ಮನ್ ಮಗ, ನನಗ್ ಒಂದಕ್ಷರನೂ ಓದಕ್ ಬರಲ್ಲ, ಆದ್ರೆ ನಾನ್ ನಿಮ್ನ ತುಂಬಾ ಇಷ್ಟ ಪಡ್ತಿದ್ದೀನಿ ಅಂತ ಹೇಳಿದಿದ್ರೆ ನೀನ್ ಒಪ್ಕೋತಿದ್ಯಾಕ?
ದಿಟ್ವಾಲುನಾ? ಅಕ್ಕ ಹೇಳಿನ ನಾನು ನಿಮಗೆ ಫೋನ್ ಮಾಡಿದ್ದು. ಅಧಿಕ ಪ್ರಸಂಗಿ ಬಾವಾ ನಾಚ್ಕೋತಿದ್ದೀರಾ? ನಿಮ್ ತರಾನೇ ಇಲ್ಲಿ ನಿಮ್ ಮೆಸ್ಸು ನಾಚ್ಕೋತಿದೆ, ಖುಷಿ ಪಡ್ತಿದೆ. ಸುಮಾ, ನಾನ್ ಯಾವಾಗ್ಲೇ ನಿಂಗೆ ಫೋನ್ ಮಾಡಕ್ ಹೇಳ್ದೆ. ಅಕ್ಕ ನೋಡಕ್ಕ ಹೇಗ್ ಸುಳ್ಳು ಹೇಳ್ತಾಳೆ ಇವಳು. ಹಲೋ ಹಲೋ, ಕೇಳ್ತಿದ್ದೆ. ನಿಮ್ನ ರೇಗ್ಸಕ್ಕೆ ಅಂತಾನೆ ನಮ್ಮ ಅಕ್ಕ ಹೀಗ್ ಮಾಡ್ತಿದ್ದಾಳೆ. ನೀವು ಮನೇಲಿ ಏನ್ ಮಾಡ್ತಿದ್ದೀರಾ ಅಂತ ಕುತೂಹಲ. ಅದಕ್ಕೆ ಇವಳೇ ಫೋನ್ ಮಾಡು ಅಂದಿದ್ದು. ಅಯ್ಯೋ ನೋಡಿ, ನಾನೇ ಮಾತಾಡ್ತಿದ್ದೀನಿ. ಇರಿ, ನಿಮ್ ಮೆಸೇಜ್ ಕೊಟ್ಟೆ. ಹಲೋ ಮಿಸ್ಸು. ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೇನೋ ನಿಜ. ಆದ್ರೆ ಫೋನಲ್ಲ. ಈಗಲೇ ಮಾಯದ ಬಂದ್ಬಿಡ್ಲಾ? ಇಲ್ಲ ಇಲ್ಲ, ನೀವ್ ಇಲ್ಲಿಗೆ ಬಂದ್ರೆ ನಾನು ನಿಮಗೆ ಬೇರೆನೇನೋ ಹೇಳ್ಕೊಡ್ತಿದ್ದೀನಿ ಅಂತ ಅವ್ವ ಅನ್ಕೋತಾಳೆ. ಮತ್ತೆ ಸಿಗುಮಾ? ಚಿಕ್ಕ ವಯಸ್ಸಿಂದ ನನ್ನ ಸ್ನೇಹಿತರಲ್ಲ, ನೀನು ಬಿಡಪ್ಪ ಬಂಗಾರಮ್ಮನ ಮಗ, ನಿಂಗೇನು ಕಷ್ಟ ಅಂತ ಹೇಳೋರು. ನಾನು ಹೊಟ್ಟೆಯ ನಮ್ಮವ್ವ ಅವಳಲ್ಲ, ನಂಗೇನು ಕಷ್ಟ ಅಂತ ಬಿಂದಾಸ ಬದುಕಿದ್ದೇನೋ ದಿಟ. ಆದರೆ ಈಗೆಲ್ಲ ಉಲ್ಟಾ ಆಗೋದೆ. ಒಂದೊಂದ್ಕಿತ ನಾನು ಯಾರಿಗೋಸ್ಕರ ಇರಬೇಕು ಅನಿಸ್ತೈತೆ. ನಮ್ಮವ್ವಂಗೆ ನಾನು ಅರ್ಥ ಆಯ್ತಾ ಇಲ್ಲ. ಮತ್ತೆ ನಾನು ಇಷ್ಟಪಟ್ಟಿದ್ದು ಹುಡುಗಿಗೆ ಅಂತ ಕೋಪ. ಜೋರಾಗಿ ಹತ್ತು ಮನ್ಸಿನ ಅಗ್ರ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಚಿಕ್ಕ ವಯಸ್ಸಿಂದ ಹುಡುಗ ಅಳ್ಳಂಗಿಲ್ಲ ಅಂತ ಕೇಳ್ಕೊಂಡ್ ಬೆಳೆದ್ಬಿಟ್ಟೆ. ಈಗ ಅದಕ್ಕೂ ಧೈರ್ಯ ಸಾಲ್ತಿಲ್ಲ. ಬಿಡಿ, ನೀವೇನೋ ಹೇಳ್ಬೇಕು ಅಂತ ಬಂದ್ರೆ ನಾನು ಏನೋ ಹೇಳ್ಬಿಟ್ಟೆ. ಸಾರಿ ಮಿಸ್. ನೋಡಿ ಶ್ರೀ, ನೀವು ನಿಮ್ಮ ಅವ್ವ ಇದನ್ನೆಲ್ಲ ಮಾಡಿಲ್ಲ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದೇ ನಿಜ ಆಗ್ಲಿ ಅಂತ ನನ್ಗೂ ಬೇಡ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೆ ನಿಜ ಎಲ್ರೂ ಕಣ್ಮುಂದೆನೇ ಇದೆ. ಮಾರನ ಕಳಿಸಿ ಬೆಂಕಿ ಹಚ್ಚಿರೋದು ನಿಮ್ಮ ಅವ್ವನೇ, ತಪ್ಪು ಮಾಡಿರೋದು ನಿಮ್ಮ ಅವ್ವನೇ. ಅವ್ರು ಹಾಗೆ ಮಾಡೋದಕ್ಕೆ ಎಷ್ಟೊಂದು ಕಾರಣಗಳಿರ್ಬೋದು. ಅದ್ರಲ್ಲಿ ಮೊದಲನೇ ಕಾರಣ ನಾನೇ. ನನ್ನ ಜನ್ಮ ದ್ವೇಷಿಯಾಗಿ ನೋಡೋ ನಿಮ್ಮ ಅವ್ವನ ಮನೆಗೆ ನಾನು ಹೇಗ್ ಬರ್ಲಿ? ನಮ್ಮ ಬದುಕನ್ನೇ ಧ್ವಂಸ ಮಾಡ್ಬೇಕು ಅಂತ ಕಂಕಣ ಕಟ್ ನಿಂತವ್ರ ಮನೆಗೆ ನಾನು ಹೇಗ್ ಬರ್ಲಿ ಶ್ರೀ? ನೀವೇ ಹೇಳಿ. ಮಿಸ್, ನೀವು ಅನ್ಕೊಂಡಿದ್ದೆಲ್ಲ ದಿಟ ಅಲ್ಲ. ನಮ್ಮವ್ವ ನೋಡಿ, ನಿಮ್ಮ ಹತ್ರ ವಾದ ಮಾಡೋ ಮೂಡಲ್ಲಿ ನಾನಿಲ್ಲ. ನಮ್ಮ ಅವ್ವಂಗಂತೂ ಇದು ಅರ್ಥ ಆಗಲ್ಲ. ನಿಮ್ಗೂ ಅರ್ಥ ಮಾಡ್ಸೋ ಕಷ್ಟ ಕೊಡ್ಬೇಡಿ. ಮೊದಲೇ ನಮ್ಮ ಅವ್ವನ ಆರೋಗ್ಯ ನನ್ನಿಂದಾನೇ ಹಾಳಾಗಿದೆ ಅನ್ನೋ ಗಿಲ್ಟಲ್ಲಿ ನಾನಿದ್ದೀನಿ. ಎಲ್ಲದಕ್ಕೂ ನೀವೇ ಕಾರಣ ಅಂತ ಯಾಕೆ ಅನ್ಕೋತೀರಾ? ಯಾಕೆಂದ್ರೆ ಅದೇ ನಿಜ. ಈಗೇನಾದ್ರೂ ನಾನು ಹಠ ಮಾಡಿ ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ರೆ ಅವಂಗ ಇನ್ನಷ್ಟು ಬೇಜಾರಾಗತ್ತೆ. ಅದರಿಂದ ಅವಳ ಆರೋಗ್ಯ ಇನ್ನಷ್ಟು ಕೆಡತ್ತೆ. ಹಾಗಾಗಕ್ ನಾನು ಬಿಡಲ್ಲ. ನೀವು ಕಂಪ್ಲೇಂಟ್ ಕೊಡಕ್ಕೆ ನಾನೇ ಕುಮ್ಮ ಕೊಟ್ಟಿದ್ದು ಅಂತ ಅವ್ವ ತಿಳ್ಕೊಂಡಿದ್ದಾಳೆ. ನಿಜ ಹೇಳಿ, ನೀವು ನನ್ನ ಮೆಚ್ಚೋದಕ್ಕೆ ನಿಮ್ಮ ಅವ್ವನ ವಿರುದ್ಧ ಕಂಪ್ಲೇಂಟ್ ಕೊಟ್ರಾ? ದಿಟವಲ್ಲ ಮಿಸ್. ನೀವು ನಾನು ಒಪ್ಕೊಳ್ಳೋಕ್ಕೆ ನಾನು ಸುಳ್ಳು ಹೇಳಿದ್ದೇನೋ ದಿಟ. ಆದರೆ ಈಗ ನಿಮ್ಮ ಮುಂದೆ ನಿಂತಿರೋ ಕಂಡು ನಿಮ್ಮ ಮೆಚ್ಚಕ್ಕೆ ಯಾವತ್ತೂ ಸತ್ಯನೇ ಹೇಳ್ತೇನೆ. ನೀವು ಯಾವತ್ತಿಗೂ ಹೀಗೆ ಇರ್ತೀರಾ ಅಂತ ನಂಬೋ ಧೈರ್ಯ ನನಗಿಲ್ಲ. ಯಾಕೆ ಮಿಸ್ ಹಿಂಗೆ ಅಂತಿದ್ದೀರಾ? ಯಾಕೆ ಅಂದರೆ ನೀವು ನಡ್ಕೊಂಡಿರೋ ರೀತಿನೇ ಹಂಗೆ. ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನನಗೆ ಯಾಕೋ ಮಾರ ಈ ಕೆಲಸ ಮಾಡಿಲ್ಲ ಅನಿಸ್ತಾ ಇದೆ. ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಸರ್.
ಅದು ನನಗೂ ಗೊತ್ತು ಕಣಲಿ. ಆದರೆ ಒಂದು ವಿಷಯ, ಇದನ್ನು ನೀನೇ ಮಾಡಿದ್ದು, ಬಂಗಾರಮ್ಮ ಹೇಳಿ ಮಾಡಿಸಿದ್ದು ಅಂತ ಒಂದೇ ಒಂದು ಸುಳ್ಳು ಹೇಳ. ಆ ಪೊಲೀಸಪ್ಪ ಮಾರನ್ನ ತೆಪ್ಪೊಪ್ಕೊ ಅಂತವನಂದ್ರೆ ನೆಸ್ಸಿಗೆ ಬೆಂಕಿ ಹಚ್ಚಿರೋ ಕೆಲಸದಾಗೆ ಅವನು ಸಾಮಿಲಾಗವ್ರಂತೆ ಅರ್ಥ. ಒಬ್ಬನ ಸಿಕ್ಕಾಕ್ಸ್ಬೇಕು ಅಂತ ಈ ಕೆಲಸ ಮಾಡವ್ರೆ. ಆ ಎಸ್ಐಗೆ ಬೆಂಕಿ ಹಾಕಕ್ಕೆ ಕುಮ್ಮಕ್ ಕೊಟ್ಟವ್ರು ಯಾರಿರ್ಬೋದು? ಅವ್ವ ಮತ್ತೆ ಪುಟ್ಟಕ್ಕನ ಸಂಬಂಧ ಹಾಳು ಮಾಡ್ಬೇಕಂತಲೋ, ಅಥವಾ ನಾನು ಮೆಸ್ಸು ಈ ವಿಚಾರ ಇಟ್ಕೊಂಡು ಒಂದಾಗಬಾರ್ದು ಅಂತ ಹಿಂಗೆಲ್ಲ ಮಾಡ್ತಾವ್ರ ಗೊತ್ತಾಯ್ತಲ್ಲ. ಏನ್ ಮಗನೆ ಹಂಗ್ ಯೋಚಿಸ್ತಿದ್ಯಾ? ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಸರ್. ಅದು ನನಗೂ ಗೊತ್ತು ಕಣಲಿ. ಆದರೆ ಒಂದು ವಿಷಯ, ಇದನ್ನು ನೀನೇ ಮಾಡಿದ್ದು, ಬಂಗಾರಮ್ಮ ಹೇಳಿ ಮಾಡಿಸಿದ್ದು ಅಂತ ಒಂದೇ ಒಂದು ಸುಳ್ಳು ಹೇಳ. ಅಥವಾ ಈ ತಾಂಡವೇನ ನನ್ನ ಮ್ಯಾಗ ಗೂಬೆ ಕೂರ್ಸಕ್ಕೆ ಏನೋ ಮಾಡೋಣ. ಅಣ್ಣ, ಕಾಕಿ ಹಾಕ್ಕೊಂಡು ಈ ಮಾತು ಹೇಳಬಾರ್ದು. ಆದರೆ ಮಾಡಿರ್ಬೋದಣ್ಣ. ಗೊತ್ತಿತ್ತು ಹಿಂಗೆ ಆಗಿರ್ತೈತೆ ಅಂತ. ಆ ಪೊಲೀಸ್ ಅಪ್ಪನ್ ನೋಡ್ತಿದ್ರೆ ಒಳ್ಳೆ ಗುಂಡೋನ್ ಥರ ಕಾಣ್ತಿರ್ಲಿಲ್ಲ. ನಮ್ನೆಲ್ಲ ಇಟ್ಟೊಂದು ಸಂಕಟ ಅವಮಾನ ಪಡಂಗೆ ಮಾಡಿದ್ನಲ್ಲ, ಅವನ್ನ ಮಾತ್ರ ಸುಮ್ಕೆ ಪಡಕ್ಕಿಲ್ಲ ಅಜ್ಜಿ. ನನ್ನ ಮಗಳು ಹಗ್ಲು ರಾತ್ರಿ ಕಣ್ಣೀರ್ ಹಾಕಂಗ್ ಮಾಡ್ದವನ್ನ ಸುಮ್ಕಿ ಬಿಡಕ್ ಆಯ್ತದೇನಿಲ್ಲ. ಇದು ಬೇಡ, ನಾನ್ ಹೇಳ್ತೀವ ನೀ ಬಿಡಬೇಡ. ಇದ್ರಾಗ ಅವನೇ ಏನಾದ್ರು ತಲಾಟೆ ಮಾಡಿರೋದಿಟ ಅಂತ ಗೊತ್ತಾದ್ರೆ ಬಿಡಬೇಡ. ಯಾವುದೇ ಕಾರಣಕ್ಕೂ ಬಿಡಬೇಡ ಮಗನೇ. ನಂಗೆ ಆಶೀರ್ವಾದ ಮಾಡಿ ರೀ ಇರಿ. ಚಂದಾಕಿರು, ಹೋಗಿದ್ದ ಕೆಲಸ ಎಲ್ಲ ಆಗಲಿ. ಸರಿ ಅತ್ತೆ, ನಾನು ಬರ್ತೀನಿ. ರೀ ನೀವು ಆಗ್ಲೇಬೇಕಾ? ಅಯ್ಯೋ ಇದೆಯೋ ನವಿ, ಎಲ್ಲಾರ ಹೊಂಟಾಗ ಹಿಂಗ ಮಾತಾಡೋದು. ಬೀಗ್ರಿ ಹೇಳಿರ್ನಿಲ್ವೇ ಈ ಕೆಲ್ಸಕ್ಕೋಸ್ಕರ ಅವಳಿ ಅಂದ್ರು ಶಾನ ಕಷ್ಟಪಟ್ಟವ್ರೆ ಅಂತ. ಒಳ್ಳೆ ಕೆಲ್ಸಕ್ಕೆ ಹೊರಟವ್ರವ, ಹೋಗಿ ಬನ್ನಿ ಅಂತ ನಗ್ನಾಗ್ತಾ ಏಳು ಕಳ್ಸು. ಅಯ್ಯೋ ನಾನು ಹಂಗೆ ಕೇಳಿಲ್ಲ. ನಿಮ್ಮ ಕಾಲೇಜು ಸ್ಯಾನೆ ದೂರ ಅಲ್ವೇ? ಓ, ಬಾವ ನಿನ್ನ ಬಿಟ್ಟು ದೂರ ಹೋಗ್ತಿದ್ದಾರೆ ಅಂತನಾ? ಸಹನಾ ಅವರೇ, ಫಸ್ಟ್ ಕೆಲಸ ಸಿಗ್ಲಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ನೀವು ಏನು ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಹೋಗೋ ಕೆಲ್ಸಕ್ಕೆ ಒಳ್ಳೇದಾಗಲಿ. ಸರಿ ಅತ್ತೆ, ನಾನು ಬರ್ತೀನಿ. ಮದ್ವೆ ಆದ ಹೊಸ್ದಾಗೆ ನಮ್ಮ ಊರಿಗೆ ಅಳಿಯಂದ್ರು ಬಂದಾಗ ಹೆಂಗಿದ್ರು. ಯಾವ ಜನ್ಮದ ಪಾಪನೋ ನನಗೀಗ ಈ ರೂಪದಲ್ಲಿ ಅಡ್ಕೊಂಡ್ಬಿಟ್ಟಿದೆ. ಬ್ಯಾಸರ ಮಾಡ್ಕೋಬೇಡಿ ಅಳಿಯಂದ್ರೆ. ಬಂಗಾರು, ಅಳಿಯಂದ್ರು ಚಿಕಿತ್ಸೆ ಎಲ್ಲಿ ಗಂಟ ಬಂತು? ಇಲ್ಲಿ ಗಂಟ ಪುಟ್ಟಕ್ಕನ ಮನೆಯಿಂದ ಎಣ್ಣೆ ತಂದು ಉಜ್ತಾ ಇದ್ಲು. ಅವಾಗೆಲ್ಲ ನನಗೂ ಗಾಳಿ ಕುಚ್ಚಿಂದ ಯಾಕೆಂದು ಓಡಾಡ್ತೀನಿ ಅನ್ನೋ ನಂಬಿಕೆ ಇತ್ತು. ಮೊಮ್ಮಗನೆ, ಪುಟ್ಟಕ್ಕನ ಮನೆಗೆ ಫೋನ್ ಮಾಡಿ ಒಂಟವ್ರ ವಿಚಾರಿಸು. ಅವ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನೀ ಸುಮ್ಕೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ.
ಬರ್ತಾರೆ ಕಣವ. ಇದೇನ್ ಬೇರೆ ಅವ್ರ ಮನೆನಾ? ಅವ್ರ ಮಗಳ ಮನೆನೇ ಅಲ್ದೆ ಮಗಳಿಗೆ ಮೊದಲನೇ ಹಬ್ಬ. ಬಂದೆ ಎಲ್ಲೋ ಹೋಯ್ತಾರೆ, ಬಂದೇ ಬರ್ತಾರೆ. ಅವ ನಾನು ಪುಟ್ಟಕ್ಕನ ಬಗ್ಗೆ ಹೇಳ್ತಿಲ್ಲ, ಆದ್ರೆ ಅವಳಲ್ಲ, ಅವಳ ಮಗಳು, ನನ್ನ ಮಗನ್ ಮುದ್ದಿನ ಎಂಡ್ರು, ಅವಳ ಬಗ್ಗೆ ಹೇಳ್ತಿರೋದು. 4 ಅಕ್ಷರ ಕಲ್ತಿದ್ದೀನಿ ಅನ್ನೋ ಅಹಂಕಾರ ಅವಳ ತಲೆಗೆ ಏರ್ಬಿಟ್ಟದೆ. ಅವಳಿಗಿಲ್ ಬರಕ್ಕೆ ಇಷ್ಟ ಇರಾಕಿಲ್ಲ. ಬಂಗಾರು, ಜವಾಬ್ದಾರಿ ಅನ್ನೋದು ಚಿಂತೆ ಇದ್ದಂಗೆ, ಅದು ಕಾಡ್ತಾ ಇರುತ್ತೆ ಹೊರ್ತು ಕಳ್ಕೊಳಕ್ಕಾಗಕ್ಕಿಲ್ಲ. ಹಬ್ಬ ಎಲ್ಲ ಕೆಲಸ ಪೂರೈಸ್ಬೇಕು ಅಂತ ಕೋಳಿ ಕೂಗಕ್ ಮುಂಚೆನೆ ನಿಂಗೆ ಎಚ್ಚರ ಆದಂಗೆ ಇದುವೆ ಅತ್ತೆ ಮನೆಯಾಗೆ ತಾನ್ ಮಾಡ್ಬೇಕಾದ್ರೂ ಜವಾಬ್ದಾರಿನ ಪೂರೈಸ್ಲೇಬೇಕು ಅಂತ ಅವಳ ಮನ್ಸು ಕೊರಗ್ತಾ ಇರ್ತೈತೆ. ನೀನ್ ಹೇಳ್ದಂಗೆ ಅವಳ ಮನ್ಸಿಗೆ ಮೋಸ ಮಾಡ್ಕೊಂಡು ಅವಳು ಬರ್ಲಿಲ್ಲ ಅಂದ್ರೆ ಅವಳು ಅಲ್ಲೇ ಇದ್ಬಿಡ್ಲಿ ಬಿಡು. ಕುತ್ಕೊಳ್ಳಿ. ನೀವೆಲ್ಲ ಬರಕ್ಕಿಲ್ವೇನೋ ಅಂತ ನನ್ ಬಂಗಾರು ಹೇಳ್ತಾ ಇದ್ರು. ಸ್ನೇಹ ಅಕ್ಕನೇ ನಮ್ನೆಲ್ಲ ಒತ್ತಾಯ ಮಾಡಿ ಕರ್ಕೊಂಡ್ ಬಂದಿದ್ದು. ಪರವಾಗಿಲ್ವೇ? ನಮ್ಮನೆ ಹಬ್ಬಕ್ಕೆ ನಾವೇ ಇಲ್ಲ ಅಂದ್ರೆ ಹೇಗಜ್ಜಿ? ಸಬ್ಬಾಸ್ ಮಗಳೇ, ಸರಿಯಾಗಿ ಹೇಳ್ದೆ. ಹೊಸು ಎಲ್ರಿಗೂ ಕುಡಿಯಕ್ಕೆ ಏನಾದ್ರು ತಕಬ. ಅಯ್ಯೋ ಬ್ಯಾಡ್ರವ, ಮೊದ್ಲೇ ಹಬ್ಬದ ಮನೆ, ಅಡಿಗೆ ಮನೆ ಬಿಡುವಿರಕ್ಕಿಲ್ಲ. ಇವರ ಕೆಲಸ ಇದ್ರೆ ಹೇಳ್ರಿ, ಮಕ್ಕಳು ಮಾಡ್ತವೆ. ಮನೆಗ್ ಬಂದಿರೋ ಬೀಗ್ರ ಕೈ ಕೆಲಸ ಮಾಡ್ಸಿದ್ರೆ ನನ್ ಮೊಮ್ಮಗ ಸುಮ್ಕೆ ಬಿಟ್ಟಾನೆ. ಬಸ್ಸು ಕುಡಿಯಕ್ಕೇನಾರು ತಗಂಬ. ಅಜ್ಜಿ, ನಮ್ಮನೆ ಕೆಲಸ ನಾ ಮಾಡಕ್ಯೋನು, ಎಲ್ರೂ ಕೈ ಜೋಡ್ಸಿದ್ರೆ ಕೆಲಸ ಬಿರ್ನೆ ಆಗಕ್ಕಿಲ್ವೇ? ನಡೀರಿ, ನಾನು ನಿಮ್ ಜೊತೆಗೆ ಬರ್ತೀನಿ. ನೀವು ಅಡ್ಗೆ ಮನೆಗೆ ಹೋಗಿ ನೀರು ಸಕ್ಕರೆ ಬೆರೆಸಿಡಿ, ನಾನು ಗಿಡದಿಂದ ನಿಂಬೆ ಹಣ್ಣು ಕಿತ್ಕೊಂಡ್ಬರ್ತೀನಿ. ಬಂಗಾರದಂತ ಮಕ್ಳ ಕಣವ ನಿನ್ನವು, ಒಳ್ಳೆ ಸಂಸ್ಕಾರ ಕೊಟ್ಟು ಸಾಕಿದಿ. ಹಲೋ, ಹಾ, ಅನ್ನದಾನಕ್ಕೆಲ್ಲ ತಯಾರಾಯ್ತು ತಾನೆ? ಏನೋ ಆಗ್ಲಿಲ್ವಾ? ಯಾಕ್ಲಾ? ಅವ್ರ ಕೈ ಕೊಟ್ರು ಅಂತ ನಾನ್ ಮಾಡಿದ ಸಂಕಲ್ಪ ಯಾಕ್ಲ ಉಳಿ ಹಿಡ್ದೆ? ಅದ್ 7 ದಿನದಿಂದ ನನ್ ಮರ್ಮದೆ ಕಳಿಬೇಕು ಅಂತ ಕಾಯ್ಕೊಂಡಿದ್ದೆ ನೀನು. ಮೋತಿಗೆ ತ್ಯಪ್ಪ ಅವ್ರನ್ನ ಕಂಡ್ರೆ ನಂಗೆ ಆಗಕ್ಕಿಲ್ಲ ಅಂತ ಗೊತ್ತಿಲ್ಲ ನಿಂಗೆ? ಏನಪ್ಪ ಅವನು? ಬಂಗಾರು, ಹಬ್ಬ ಹರಿದಿನ ಅಂದಂಗೆ ಕೋಪ ಮಾಡ್ಕೊಂಡು ಯಾಕೆ ಮಾತಾಡ್ತೀಯ? ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ರೆ ಜನನ ಕಳ್ಕೊಬೇಕಾಯ್ತದೆ. ಪುಟ್ಟಕ್ಕ, ನಮ್ ಬಂಗಾರು ಮಾತು ಹೊರಟು ಅಟಯ. ಅವ್ವ, ಸುಮ್ಕೆ ನಾನು ಯಾಕೆ ಪಾಪ ಮಾಡ್ಕೊಳ್ಳಿ? ಇವತ್ತು ಗಣೇಶನ್ ಗುಡಿನಾಗೆ ಅನ್ನ ಸಂತರ್ಪಣೆ ಮಾಡೋದೈತೆ ಅಂತ ಭಟ್ರಿಗೆ ಹೇಳಿದ್ದೆ. ಆ ವಯ್ಯ ಒಪ್ಕೊಂಡು ಈಗಿದ್ದಕ್ಕಿದ್ದಂಗೆ ಬಂದಿಲ್ಲ ಅಂತ ಹೇಳಿದ್ರೆ ಹಬ್ಬದ ದಿನ ಬಂದವರೆಲ್ಲ ಹಸ್ಕೊಂಡ್ ಹೋದ್ರೆ ನನಗ್ ಸಮಾಧಾನ ಇರ್ತೈತಾ? ಅಮ್ಮೋರೆ,